ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡ್ತೀನಿ. ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಬಾಣಲಿ ಇಡ್ತೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ. 1-2 ಚಮಚ ಧನಿಯಾ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನೊಂದು 2 ನಿಮಿಷ ಉರಿತೀನಿ. 2 ನಿಮಿಷ ಹುರಿದಿದ್ದಾಯಿತು. ಈರುಳ್ಳಿ ಹಾಕ್ತೀನಿ. 3 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹುರಿದಿದ್ದಾಯ್ತು ಈರುಳ್ಳಿನೂ ಸಹ. ಇವಾಗ ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಹಾಕ್ತೀನಿ. ಕೊತ್ತಂಬರಿನೂ ಜಾಸ್ತಿ ಹಾಕಿದ್ದೀನಿ. ಕಲ್ಲುಪ್ಪು ಹಾಕ್ತೀನಿ. ಒಣ ಕೊಬ್ಬರಿ ಹಾಕ್ತೀನಿ. ಎಲ್ಲದು 1-2 ನಿಮಿಷ ಹುರಿದಿದ್ದಾಯ್ತು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ತಣ್ಣಗಾಗಿದೆ. ಇವಾಗ ಜಾರಿಗೆ ಹಾಕ್ತೀನಿ. ಅದನ್ನು ರುಬ್ತೀನಿ. ರುಬ್ಬಿದ್ದಾಯ್ತು. ಅದೇ ಬಾಣಲಿಗೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇವಾಗ ಕ್ಯಾಪ್ಸಿಕಮ್ ಹಾಕ್ತೀನಿ. ಚಿಕ್ಕ ಕ್ಯಾಪ್ಸಿಕಮ್ ಬರುತ್ತಲ್ಲ ಅದು. ಚಿಕ್ಕ ಕ್ಯಾಪ್ಸಿಕಮ್ ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಕ್ಲೀನಾಗಿ ರೋಸ್ಟ್ ಆಗೋವರೆಗೂ ಉರಿಬೇಕು. ಒಂದು ಮುಕ್ಕಾಲಾದರೂ ಬೇಯಬೇಕು. ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲ ಹಾಕ್ತೀನಿ. ಅದನ್ನು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಮುಕ್ಕಾಲು ಕ್ಯಾಪ್ಸಿಕಮ್ ಬೆಂದಿದೆ. ಮಸಾಲ ಸಹ ಹುರಿದಿದ್ದು. 4-5 ನಿಮಿಷ ಬೆಂದರೆ ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅದನ್ನು ಮಿಕ್ಸ್ ಮಾಡ್ತೀನಿ. ಒಂದು ಪ್ಲೇಟ್ ಮುಚ್ತೀನಿ. ಬೆಂದಿದೆ. ಇವಾಗ ಮಸಾಲ ಕ್ಯಾಪ್ಸಿಕಮ್ಗೆಲ್ಲ ಹೊಂದ್ಕೊಂಡಿದೆ. ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತಿದ್ದು. ಜೋಳದ ರೊಟ್ಟಿ ಜೊತೆ ತಿನ್ಬೋದು, ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.